ಬಿಜೆಪಿಯನ್ನ ಬಿಡ್ತೀನಿ ಅಂತ ಎಲ್ಲೂ ಹೇಳಿಲ್ಲ, ಹಿಂದೆಯೂ ಕೂಡ ಹೇಳಿಲ್ಲ. ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಬಿಜೆಪಿ ಬಂದಿದೆ. ಆದ್ರೆ ನಿಮ್ಮ ಮೈತ್ರಿ ಆದ ಬಳಿಕ ಜೆಡಿಎಸ್ ಬಿಟ್ಕೊಡ್ತಾರೆ ಅನ್ನೋಂಥ ಒಂದು ಚರ್ಚೆ ಇತ್ತು. ಆದ್ರೆ ಮಾಧ್ಯಮಗಳ ಮಾಹಿತಿಯನ್ನು ಹೇಳುವುದಾದ್ರೆ ನಿಮ್ಗೆ ಬಿಜೆಪಿ ಟಿಕೆಟ್ ಅನ್ನು ಕೊಡೋದಕ್ಕೆ ಮನಸ್ಸು ಮಾಡಿದ್ದಾರೆ, ಸ್ವತಃ ನರೇಂದ್ರ ಮೋದಿ ಅವರು ಮನಸ್ಸು ಮಾಡಿದ್ದಾರೆ ಎನ್ನುವಂಥ ಮಾಹಿತಿಗಳು ಕೂಡ ಇದೆ. ಸೊ ನೀವು ಯಾಕಂದ್ರೆ ನಿಮ್ಗೆ ಚೆನ್ನಾಗಿ ಗೊತ್ತಿರ್ತದೆ, ಯಾಕೆ ನೀವು ಮೊನ್ನೆ ಕೂಡ ಮೋದಿ ಅವರನ್ನು ಭೇಟಿ ಮಾಡಿದ್ರಿ, ಟ್ವೀಟ್ ಅನ್ನು ಕೂಡ ಮಾಡಿದ್ರಿ. ನೀವು ಬಂದ ಒಂದು ಟ್ವೀಟ್ನ ಸಾಕಷ್ಟು ಸುದ್ದಿಯನ್ನ ಮಾಡಿದ್ರೆ ನಿಮಗೆ ಟಿಕೆಟ್ ಸಿಗತ್ತೆ ಅಂತ, ಅದ್ರ ಬಗ್ಗೆ ಕ್ಲಿಯಾರಿಟಿ ಕೊಡೋದಾದ್ರೆ ನೋಡಿ. ಟಿಕೆಟ್ ಕೊಡೋದು ಯಾವ ಪಕ್ಷಕ್ಕೂ ಆಗಲ್ಲ, ನನಗೂ ಆಗಲ್ಲ. ಬಟ್ ಅದಕ್ಕೆ ಒಂದು ಪಾಸಿಟಿವ್ ಆಗಿ ಒಂದು ಪ್ರೋತ್ಸಾಹಕರವಾದ ಒಂದು ರೀತಿಯ ಮಾತುಗಳು, ಒಂದು ಬ್ಲೆಸ್ಸಿಂಗ್ಸ್ ಥರನೇ ಅವರು ಮಾತಾಡಿ ನನ್ನ ಕಳಿಸಿದ್ದು ಆವತ್ತಿನ ದಿನ. ಸೊ ಹಾಗಾಗಿ ಅವ್ರಿಗೂ ಬಿಜೆಪಿ ಪಕ್ಷವನ್ನು ಎಲ್ಲ ಕಡೆನೂ ಬೆಳೆಸಬೇಕು. ಮಂಡ್ಯ ಜಿಲ್ಲೆಯಲ್ಲಿ ಈವರೆಗೂ ಬಿಜೆಪಿಯಿಂದ ಯಾರು ಗೆದ್ದು MP ಆಗಿ ಇಲ್ಲ. ಸೊ ಇನ್ನು ಮುಂದೆ ಅವರು ಪಕ್ಷವನ್ನು ತುಂಬ ಒಂದು ಸ್ಟ್ರಾಂಗ್ ಆಗಿ ಬಿಲ್ಡ್ ಮಾಡಬೇಕು ಅನ್ನೋ ಒಂದು ಆಸೆ, ಆ ಒಂದು ಉದ್ದೇಶ ಅವ್ರಿಗೂ ಇದೆ. ಸೊ ಹಾಗಾಗಿ ಡೆಫಿನೆಟ್ಲಿ ಇದಕ್ಕೆ ವಿರೋಧ ಅಂತೂ ಏನೂ ಇರೋಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಪಕ್ಷ ಅವ್ರದ್ದೇ, ಅವ್ರಿಗೆ ಪಾಸಿಟಿವ್ ಒಂದು ಇದಾಗತ್ತೆ, ಒಂದು ಡೆವಲಪ್ಮೆಂಟ್ ಆಗುತ್ತೆ ಅನ್ನೋದು ಪಕ್ಷದ ಲೀಡರ್ಸ್ ಎಲ್ಲರ ಮೈಂಡಲ್ಲೂ ಇದೆ. ಬಟ್ ಇದನ್ನು ಒಂದು ಅಲಯನ್ಸಲ್ಲಿ ಇರೋವಾಗ ಅವರು ಯಾವ ರೀತಿ ಇದನ್ನು ಮ್ಯಾನೇಜ್ ಮಾಡಿ ಆ ಒಂದು ಹೊಂದಾಣಿಕೆಯಲ್ಲಿ ಎಲ್ಲರೂ ಹೋಗಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಅನೌನ್ಸ್ ಮಾಡ್ತಾರೆ ಮುಂದಕ್ಕೆ. ನೋಡಿ, ಇದೆಲ್ಲ ತುಂಬ ಎಲ್ಲೋ ಹೈಪೋಥೆಟಿಕಲ್ ಅಂತೀವಲ್ಲ, ತುಂಬ ಒಂದು ರೂಮರ್ಸ್. ಅಷ್ಟು ದೂರಕ್ಕೆ ನಾವು ಯೋಚನೆನೂ ಮಾಡಲ್ಲ. ಆ ರೀತಿಯ ಮಾತುಕತೆ ಈವರೆಗೂ ಆಗಿಲ್ಲ, ಆಗೋದು ಇಲ್ಲ. ಇಲ್ಲ ಇಲ್ಲ, ನಾವು ಆ ರೀತಿ ಯೋಚನೆನೂ ಮಾಡ್ತಿಲ್ಲ. ಈವರೆಗೂ ಆ ರೀತಿ ನಾನೆಲ್ಲೂ ಹೇಳಲಿಲ್ಲ. ಅಫ್ಕೋರ್ಸ್ ನಮ್ಮ ಬೆಂಬಲಿಗರು ಬಂದಾಗ ಅವರು ಇಷ್ಟೇ ಹೇಳೋದು, ನೀವು ಯಾವುದೇ ಕಾರಣಕ್ಕೂ ಮಂಡ್ಯವನ್ನು ಬಿಡಬಾರ್ದು ಅಂತ ಹೇಳಿದ್ದಾರೆ. ಅವರು ಈ ಪಕ್ಷ ಅಂತ ಹೇಳಿಲ್ಲ, ಅಥವಾ ಆ ಪಕ್ಷ ಅಂತ ಹೇಳಿಲ್ಲ, ಅಥವಾ ನೀವು ಇಂಡಿಪೆಂಡೆಂಟ್ ಆ ಥರ ಏನಿಲ್ಲ. ನೀವೆಲ್ಲೇ ಇದ್ರೂ ನಾವು ನಿಮ್ಮ ಪರವಾಗಿರ್ತೀವಿ, ಆದರೆ ನೀವು ಮಂಡ್ಯದಲ್ಲೇ ಇರಬೇಕು, ಮಂಡ್ಯ ಬಿಟ್ಟು ಹೋಗಬಾರ್ದು ಅನ್ನೋವಂಥ ಮಾತುಗಳೇ ಎಲ್ಲರೂ ಹೇಳಿದ್ದಾರೆ. ಅಲ್ಲ, ದರ್ಶನ್ ನನ್ನ ಪರವಾಗಿ ಲಾಸ್ಟ್ ಎಲೆಕ್ಷನಲ್ಲಿ ನಿಂತರು. ಈ ಎಲೆಕ್ಷನಲ್ಲೂ ನಾನು ಪ್ರತ್ಯಕ್ಷವಾಗಿ ಹೋಗದೇ ಇದ್ರು ಅವ್ರಿಗೆ ನಾನು ಬೆಂಬಲ ಕೊಟ್ಟಿದ್ದೀನಿ ಅನ್ನೋದು ನಾನು ಮುಚ್ಚಿಟ್ಟಿಲ್ಲ. ಅವ್ರ ಪರವಾಗೇ ನನ್ನ ಹೇಳಿಕೆ ಇರ್ಬೋದು. ನಮ್ಮ ಬೆಂಬಲಿಗರು ಅವ್ರ ಪರವಾಗೇ ಕೆಲಸ ಮಾಡಿದ್ರು. ಖಂಡಿತ ನಾನು ಕೇಳ್ತೀನಿ, ಈ ಎಲೆಕ್ಷನಲ್ಲಿ ಮಾಡಿ ಅನ್ನೋ ಮಾತನ್ನು ಅವ್ರು ಕೇಳ್ತೀನಿ. ಬಿಟ್ಟಿದ್ದು ಅವ್ರಿಗೆ ಅಲ್ವಾ. ಕೆಲಸ ಮಾಡುವಂತ ನಿಟ್ಟಿನಲ್ಲಿ ಯಾವ ರೀತಿ ಎಲ್ಲ ನೋಡಿ, ಈಗಿರೋ ಒಂದು ಸನ್ನಿವೇಶದಲ್ಲಿ ಖಂಡಿತ ಬಿಜೆಪಿ ಮಂಡ್ಯ ಸೀಟ್ನ ಉಳಿಸ್ಕೊಳ್ಳೋದಾದ್ರೆ ಫಸ್ಟ್ ಪ್ರಯಾರಿಟಿ ನನಗೆ ಕೊಡ್ತಾರೆ ಅನ್ನೋ ನಂಬಿಕೆ ಅಂತೂ ನನಗಿದೆ. ಬಿಕಾಸ್ ನಾನು ಅವ್ರಿಗೆ ಸಪೋರ್ಟ್ ಕೊಟ್ಟಿದ್ದೀನಿ, ಹಾಲಿ ಸಂಸದೆಯಾಗಿ ನಾನಿದ್ದೀನಿ. ನನ್ನ ಎಲೆಕ್ಷನಲ್ಲಿ ಬಿಜೆಪಿ ಪಕ್ಷ ಖುದ್ದಾಗಿ ನರೇಂದ್ರ ಮೋದಿ ಅವರೇ ನನ್ನ ಪರವಾಗಿ ಕ್ಯಾಂಪೇನ್ ಮೈಸೂರಲ್ಲಿ ಮಾಡಿದ್ರು. ನಮ್ಮ ಹೆಸರನ್ನ ಉಲ್ಲೇಖಿಸಿ ಅವರು ಅಲ್ಲಿ ವೋಟನ್ನು ಕೇಳಿದ್ರು. ಸೊ ಇದೆಲ್ಲ ನೀವು ನೋಡಿದ್ರೆ ನಿಮಗೆ ಅರ್ಥ ಆಗಬೇಕು, ಈ ಕ್ವೆಶ್ಚನ್ ಅಪ್ರಸ್ತುತ ಈಗ ಅಂತ. ಅಲ್ಲ, ನೀವು ಒಂದು ಮಾತು ನನಗೆ ಹೇಳಿ, ಅವರೆಲ್ಲಾದರೂ ಹೇಳಿದಾರ ನಾನು ಸ್ಪರ್ಧೆ ಮಾಡ್ತೀನಿ ಅಂತ? ಈವರೆಗೂ ಅವರೇ ಆಗಲಿ, ಅವ್ರ ಮಗನೇ ಆಗಲಿ, ಅವ್ರು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ನಾವು ಸ್ಪರ್ಧೆ ಮಾಡಲ್ಲ ಅಂತ ಹೇಳ್ತಾ ಇದ್ದಾರೆ. ಈಗ ಸೀಟ್ಸು ಹಂಚಿಕೆ ಬಗ್ಗೆ ಒಂದಷ್ಟು ನೆಗೋಷಿಯೇಷನ್ಸ್ ನಡೆಯೋದು ಎಲ್ಲಾದರೂ ಅದು ಕಾಮನ್ನೇ, ಅದು ಸಹಜ. ಅದ್ರ ಬಗ್ಗೆ ನಾವು ತುಂಬ ಏನು ತಲೆ ಕೆಡಿಸ್ಕೊಳ್ಳೋದು ಒಂದು ಅವಶ್ಯಕತೆ ಏನಿಲ್ಲ. ಒಂದು ಅಲಯನ್ಸ್ ಅಂತ ಇದ್ಮೇಲೆ ಖಂಡಿತ ಒಂದು ಗಿವ್ ಆ್ಯಂಡ್ ಟೇಕ್ ಅನ್ನೋ ಪಾಲಿಸಿ ಇದ್ದೇ ಇರುತ್ತೆ. ಹಾಗಾಗಿ ಅವರು ಡಿಮ್ಯಾಂಡ್ಸ್ ಇರ್ಬೋದು, ಇವರು ಬೇರೆ ರೀತಿಯ ಒಂದು ಅಶ್ಯೂರೆನ್ಸಸ್ ಇರ್ಬೋದು, ಅದು ಸಹಜ. ಅದನ್ನು ತುಂಬ ಬೇರೆ ರೀತಿಯಲ್ಲಿ ಬಿಂಬಿಸೋವಂಥ ಪ್ರಯತ್ನ ಮಾಡೋದು ಬೇಕಾಗಿಲ್ಲ ಅಂತ ಅಂದ್ಕೊಂಡಿದ್ದೀನಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.